ಹೌದು, ಕಳೆದ 4 ದಶಕಗಳಿಂದಲೂ ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡುತ್ತಲೇ ಬರಲಾಗುತ್ತಿದೆ. ಅದೇ ರೀತಿಯಲ್ಲಿ ಈ ಬಾರಿಯೂ ಹರಾಜು ಪ್ರಕ್ರಿಯೆ ಪ್ರಕಟಣೆ ಮಾಡಿ ನಗರದಾದ್ಯಂತ ಪ್ರಚಾರ ಕೈಗೊಂಡು ಕೊನೆಗೆ ಮುಂದೂಡುವ ಮೂಲಕ ಕಾಣದ ಕೈಗಳು ಮತ್ತೆ ಅಟ್ಟಹಾಸ ಮೆರೆಯುವಲ್ಲಿ ಯಶಸ್ವಿಯಾಗಿವೆ. ನಿಜವಾಗಿಯೂ ಹರಾಜು ನಡೆಯಲಿದೆ ಎಂದು ನಂಬಿದ ದಲಿತರು ಒಡವೆಗಳನ್ನು ಅಡ ಇಟ್ಟು ಹಣ ಸರಿದೂಗಿಸಿಕೊಂಡು ಚಾತಕ ಪಕ್ಷಿಗಳಂತೆ ಕಾಯುತ್ತಿದ್ದರೆ ಆಡಳಿತ ಮಂಡಳಿ ಅನುಮತಿಯೂ ಇಲ್ಲದೆ ಪೌರಾಯುಕ್ತರು ಮಧ್ಯರಾತ್ರಿ ಹರಾಜು ಮುಂದೂಡಿದ್ದಾರೆ. ಯಾವುದೇ ಆದೇಶ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾಡಬೇಕಾದರೆ ಆಡಳಿತ ಮಂಡಳಿ ಅನುಮತಿ ಅಗತ್ಯ. ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಿಗೆ ಮಾತ್ರ ಆಡಳಿತ ಮಂಡಳಿ ತೃಣ ಮಾತ್ರ. ಹಾಗಾಗಿಯೇ ಆಡಳಿತ ಮಂಡಳಿಗೆ ಸೆಡ್ಡು ಹೊಡೆದು ಮಧ್ಯರಾತ್ರಿಯಲ್ಲಿ ಅಧಿಕಾರಿಗಳನ್ನು ನಗರಸಭೆಗೆ ಕರೆಯಿಸಿಕೊಂಡು ಪೊಲೀಸರ ಕಾವಲಿನಲ್ಲಿ ಹರಾಜು ಪ್ರಕ್ರಿಯೆ ಮುಂದೂಡುವ ಮೂಲಕ ದಲಿತರಿಗೆ ಮಾತ್ರವಲ್ಲದೆ ಸಣ್ಣ ವ್ಯಾಪಾರ ಮಾಡಿ ಬದುಕಲು ಕಾಯುತ್ತಿದ್ದ ಬಡವರಿಗೆ ಅನ್ಯಾಯ ಮಾಡುವಲ್ಲಿ ಪೌರಾಯುಕ್ತರು ಯಶಸ್ವಿಯಾಗಿದ್ದಾರೆ. ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕಟಣೆ ಮಾರ್ಚ್ 3ರಂದೇ ಹೊರಡಿಸಲಾಗಿದೆ. ತಿಂಗಳ ಕಾಲ ಪ್ರತಿನಿತ್ಯ ಆಟೋದಲ್ಲಿ ಪ್ರಚಾರ ಮಾಡಲಾಗಿದೆ. ಕರಪತ್ರಗಳನ್ನು ಹೊರಡಿಸಿ ಹಂಚಲಾಗಿದೆ. ಈ ಎಲ್ಲ ಕಾರಣಗಳಿಂದ ಅಂಗಡಿ ಮಳಿಗೆ ಪಡೆದು ಸಣ್ಣ ವ್ಯಾಪಾರದಲ್ಲಿ ಜೀವನ ಕಟ್ಟಿಕೊಳ್ಳಬೇಕು ಎಂಬ ಆಸೆಯೊಂದಿಗೆ ದಲಿತ ಸಮುದಾಯದ ಯುವಕರು ಒಡವೆಗಳನ್ನು ಅಡ ಇಟ್ಟು ದುಬಾರಿ ಬಡ್ಡಿ ನೀಡಿ ಸಾಲ ಪಡೆದು ಠೇವಣಿ ಹಣ ಸಿದ್ಧಪಡಿಸಿಕೊಂಡಿರೋ. ಆದರೆ ಏಕಾಏಕಿ ಗುರುವಾರ ಮಧ್ಯರಾತ್ರಿ ಪೌರಾಯುಕ್ತರು ಹರಾಜು ಪ್ರಕ್ರಿಯೆ ಮುಂದೂಡುವ ಮೂಲಕ ದಲಿತರ ಆಸೆಗೆ ನೀರೆರಚಿದ್ದಾರೆ. ಗುರುವಾರ ಸಂಜೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆಯಿತು. ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಪೌರಾಯುಕ್ತರ ನಡುವೆ ಭಾರೀ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಹರಾಜು ಮುಂದೂಡಿಯೇ ತೀರುವುದಾಗಿ ಪೌರಾಯುಕ್ತರು ಸವಾಲು ಹಾಕಿದರೆ ಅಧ್ಯಕ್ಷ, ಉಪಾಧ್ಯಕ್ಷರು ಹರಾಜು ಮಾಡಿಯೇ ತೀರುವುದಾಗಿ ಪ್ರತಿ ಸವಾಲು ಹಾಕಿದ್ರು. ಸಂಜೆಯೇ ಹರಾಜು ಮುಂದೂಡಿ ಆದೇಶ ನೀಡಲು ಪೌರಾಯುಕ್ತರು ನಗರಸಭೆ ಆರ್ಒ ಅವರಿಗೆ ಸೂಚಿಸಿದಾದರೂ ಆಡಳಿತ ಮಂಡಳಿ ಅನುಮತಿ ಇಲ್ಲದೆ ಅವರು ಆದೇಶ ಮಾಡಲು ಮುಂದಾಗಲಿಲ್ಲ. ನಂತರ ಮಧ್ಯರಾತ್ರಿಯಲ್ಲಿ ಆರ್ಒ ಸೇರಿದಂತೆ ಅಧಿಕಾರಿಗಳನ್ನು ಕರೆಯಿಸಿಕೊಂಡು ಪೌರಾಯುಕ್ತರು ಏಪ್ರಿಲ್ 5ರಂದು ನಡೆಯಬೇಕಿದ್ದ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗುತ್ತಿದೆ ಎಂದು ಆಡಳಿತ ಮಂಡಳಿ ಗಮನಕ್ಕೆ ತಾರದೆ ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ಏಪ್ರಿಲ್ 16ರಂದು ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಆದರೆ ಏಪ್ರಿಲ್ 16ರಂದಾದರೂ ಹರಾಜು ನಡೆಯುತ್ತಾ ಎಂಬ ಪ್ರಶ್ನೆಗೆ ಪೌರಾಯುಕ್ತರ ಬಳಿ ಉತ್ತರ ಇಲ್ಲವಾಗಿದೆ. ವರ್ಷದ ಇತಿಹಾಸ ನೀವು ಮಾಡಿಲ್ವಲ್ಲ. 40 ವರ್ಷದಿಂದ ಅವಕಾಶ ಸಿಕ್ಕಿದ್ ಇವಾಗಲ್ಲ ಸರ್. ನನಗೆ ಅವಕಾಶ ಇತ್ತಲ್ಲ. ನನಗೆ ಅವಕಾಶ ಸಿಕ್ಕಾಗ ನಾನು ಫೈಲ್ ರೆಡಿ ಮಾಡಿಸಿದ್ದೆ. 3 ತಿಂಗಳ ರೆಡಿ ಮಾಡಿ ಎಲ್ಲ ಮಾಡಿಸಿದ್ದೀನಿ ನಾನು. 3 ತಿಂಗಳಲ್ಲೆಲ್ಲ ರೆಡಿ ಮಾಡಿಸಿದೀವಿ ನಾವು. ಯಾರಿಗೂ ಕೇಳಕ್ ಹೋಗಿಲ್ಲ, ಎಲ್ಲ ಮಾಡಿದೀವಿ. 30 ವರ್ಷದಿಂದ ನೀವೇ ಮಾಡಿಲ್ಲ, ಪೆಂಡಿಂಗ್ ಇಟ್ಟಿದ್ದೀರಾ. ನಾವು ಬಂದು 3 ತಿಂಗಳಾಗಿದೆ. 3 ತಿಂಗಳಲ್ಲಿ ಹಂತಕ್ಕೆ ತಗೊಂಡ್ಬಂದಿದ್ದೀವಿ. ಮತ್ತೆ ನೀವು ಈಗ ಫೈಲ್ ಇಂದ ಎಸ್ಎಲ್ ಓಡಾಡಿದ್ದೀನಿ ಕೇಳಿ ಸರ್. ಪಿಡಿ ಆಫೀಸ್ ಗೆ ಎಸ್ಎಲ್ ಓಡಾಡಿದ್ದೀನಿ. ನಾವು ಓಡಾಡಿದ್ದೀವಿ, ನೀವು ಓಡಾಡಿದ್ದೀರಿ. ಅಲ್ಲ ಸರ್, 300 ರೂಪಾಯಿ ತಗೊಂಡು 20 ಸಾವಿರ ವಸೂಲಿ ಮಾಡ್ಕೊಂತ ಇದ್ದಾರೆ. ಅಂತವ್ರು ಬರ ನಾವು ನಿಲ್ಬೇಕು. 30 ವರ್ಷದಿಂದ ಬಿಟ್ಟಿದ್ದಾರೆ ತಪ್ಪಲ್ಲ ಸರ್. 30 ವರ್ಷದಿಂದ ಬಿಟ್ಟಿದ್ದೀರಾ. ವೈಯಕ್ತಿಕವಾಗಿ ಏನಿಲ್ಲ, ನಾವು ಏನು ಅಫಿಷಿಯಲ್ ಆಗಿ ಏನಿತ್ತು ಅದನ್ನ ನಾವು ಕೆಲಸ ಮಾಡೋಣ. ನೀವು ನಮ್ ಜವಾಬ್ದಾರಿ ಕೊಟ್ಟಿದ್ದೀರಲ್ವಾ, ನಾವು ಮಾಡ್ತೀವಿ. ನೀವು ಸಹಕಾರ ಕೊಟ್ಟಿದ್ದೇವೆ. ಅಲ್ಲ 5ನೇ ತಾರೀಕು ಆಗ್ಬೇಕು. ಅದೇನು 5ನೇ ತಾರೀಕು ಮಾಡ್ಬೇಕು, ಈ ಕಡೆ ಆ ಕಡೆ ಮಾಡ್ಬೇಕು ಸರ್. ಇಲ್ಲ 5ನೇ ತಾರೀಕು ಆಗ್ಬೇಕು ಸರ್. ಅಲ್ಲ ಯಾಕಂದ್ರೆ ಅಧ್ಯಕ್ಷರೇ 5ನೇ ತಾರೀಕು ಕಾರ್ಯಾಂಗ ಆಡಳಿತ ಇದ್ದಾಗ ಕಾರ್ಯಾಂಗ ಜಸ್ಟ್ ವಾಚ್. ಎಸ್ ಸರ್. ಆಯ್ತಾ ಸರ್? ಕಾರ್ಯಾಂಗ ನಾವು ಆಡಳಿತ ಇದೀವಿ ಇಲ್ಲಿ, ಏರ್ ಕೌನ್ಸಿಲ್. ಆಯ್ತಾ? ನೀವು ಕಾರ್ಯಾಂಗ ನೀವು ನೋಡಿ ಎಲ್ಲ ಕಣ್ಣು ಆರಿಸಿ ಸರ್. ದಯವಿಟ್ಟು ನಾಳೆ ಇದು ಮಾಡ್ತೀವಿ ತೋಡಿ ಸರ್. ಬೇರೆ ನಾವು ಚರ್ಚೆ ಮಾಡ್ಕೊಂಡು ಸರ್. ಬೇರೆ ಏನಿಲ್ಲ, ಅದೇ ಪ್ರೊಸೀಡಿಂಗ್ ಇದು. ಅದೇ ಪ್ರೊಸೀಡಿಂಗ್ ಇದು ನೋಡಿ. ಅದೇ ಪ್ರೊಸೀಡಿಂಗ್ ಅವ್ರಿಗೆ ನಾಳೆ ನಾವು ಅಫಿಷಿಯಲಿ ಹೇಳ್ತೀವಿ. ನಾವು ಅಲ್ಲ ಹೇಳೋಣ ಸರ್. ಪ್ರೆಸ್ ಮೀಟ್ ಕರೆಯೋಣ. ಆಯ್ತು, ಪ್ರೆಸ್ ಮೀಟ್ ಕರೆದೇಳೋಣ. ಪ್ರೆಸ್ ಮೀಟ್ ಕರೆದೇಳೋಣ. ಆಯ್ತು, ಹೇಳ್ತೀವಿ ತೋಡಿ. ದಯವಿಟ್ಟು ನೀವು ಇದು ಮಾಡಿ, ಈಗ ಸಹಕಾರ ಕೊಡಿ. ನೀವು
ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡಲು ಪ್ರಭಾವಿಗಳ ಒತ್ತಡ ಪೌರಾಯುಕ್ತರ ಮೇಲಿದೆ ಎನ್ನಲಾಗಿದ್ದು, ಅದೇ ಕಾರಣಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ನಗರಸಭೆ ಸದಸ್ಯರ ಗಮನಕ್ಕೆ ತಾರದೆ ಪೌರಾಯುಕ್ತರು ಸ್ವಂತ ನಿರ್ಧಾರದ ಮೇಲೆ ಹರಾಜು ಮುಂದೂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಅಲ್ಲದೆ ಇದು ದಲಿತರಿಗೆ ಮಾಡಿದ ಅನ್ಯಾಯವಾಗಿದ್ದು, ಏಪ್ರಿಲ್ 5ರಂದು ಹರಾಜು ನಡೆಸಲು ಸಿದ್ಧ ಎಂದು ಅಧ್ಯಕ್ಷ ಉಪಾಧ್ಯಕ್ಷರು ಪಟ್ಟು ಹಿಡಿದಿದ್ದಾರೆ. ಒಟ್ಟಿನಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ಲ, ಅದೇ ರೀತಿಯಲ್ಲಿ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ಕಿತ್ತಾಟದಲ್ಲಿ ದಲಿತರು ಬಡವಾಗುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.